ಬಲಿಯಿಂದ್ರ ಬಂದು ಬಾಗ್ಲಾಗೆ ನಿಂದಾಗ ಹೊನ್ನಂತ ಮಳೆಯೇ ಸುರಿದಾವು. ರಾತ್ರಿಯ ಆ ಸರಿ ಹೊತ್ತಿನಲ್ಲಿ ಈ ಮಾತು. ಈ ಹಾಡು ಕೇಳಿದ ತಕ್ಷಣ ಮನೆಯ ಒಳಗಿನಿಂದ ಹೊರ ಜಗಲಿಗೆ ನಾವು ಓಡಿ ಬರ್ತಾ ಇದ್ದೆವು. ಕೈಯಲ್ಲಿ ದೊಂಬಿ ಹಿಡಿದು ವಿಂಗಿ ಪದವನ್ನು ಹೇಳುತ್ತಾ ಈ ತಂಡ ಅಂಗಳದಲ್ಲಿ ನಿಲ್ತಾ ಇತ್ತು. ಆಗ ಸರಿ ರಾತ್ರಿಯ ಹೊತ್ತು, ಅರ್ಧ ನಿದ್ರೆ. ಆದರೆ ನಾವು ಅರ್ಧ ನಿದ್ರೆಯಲ್ಲೇ ಮನೆಯ ಒಳಗಿನಿಂದ ಓಡಿ ಬಂದು ಹೊರ ಜಗಲಿಯಲ್ಲಿ ನಿಂತಿರ್ತಾ ಇದ್ದವು. ಚಳಿಗಾಲದ ಆ ಚಳಿಯಲ್ಲಿ ಅಮ್ಮನ ಸೀರೆಯ ಸೆರಗನ್ನು ಹೊದ್ದುಕೊಂಡು ಬಿಂಗಿ ಪದವನ್ನು ಕೇಳ್ತಾ ಇದ್ವು. ಬಲಿಯಿಂದ್ರನ ಪದದ ನಂತರ ಬಾಗಿಳಿ ಬಾಗಿಳಿಯೇ ಪದ. ಹೀಗೆ 3-4 ಪದಗಳನ್ನು ಹೇಳಿದ ಮೇಲೆ ಅಮ್ಮ ಮನೆಯ ಒಳಗೆ ಹೋಗಿ ಹಬ್ಬಕ್ಕೆ ಮಾಡಿದ ವಿಶೇಷ ಅಡುಗೆಯನ್ನು ತಂದು ಅವರ ಮಡಿಲಿಗೆ ಹಾಕ್ತಾ ಇದ್ಲು. ಅದನ್ನು ಪ್ರೀತಿ ಮತ್ತು ಗೌರವದಿಂದ ಸ್ವೀಕರಿಸಿದ ಆ ತಂಡ ಮುಂದಿನ ಮನೆಗೆ ಹೊರಡ್ತಾ ಇತ್ತು. ಬಿಂಗಿ ಪದವನ್ನು ಹಾಡುವ ಈ ಜನರು ಹಸಲರು. ಇವರು ಪರಿಶಿಷ್ಟ ಜನಾಂಗಕ್ಕೆ ಸೇರಿದವರು. ಸಿರ್ಸಿ ಸಿದ್ದಾಪುರ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಇವರು ಕಾಣಸಿಗುತ್ತಾರೆ. ಇವರು ಭೂಹೀನರು, ಕೃಷಿ ಕೂಲಿಕಾರರಾಗಿ ಜೀವನ ನಿರ್ವಹಣೆ. ದೊಡ್ಡ ಹಬ್ಬದಲ್ಲಿ ಇವರು ಬಿಂಗಿ ಪದವನ್ನು ಹಾಡುವುದು ಅವರ ಕಾಯಕ. ದೀಪಾವಳಿ ದೊಡ್ಡ ಹಬ್ಬ, ಇದನ್ನು ಕರೆಯುವುದೇ ಹಾಗೆ. 3 ದಿನಗಳ ಈ ಹಬ್ಬದಲ್ಲಿ ಸಂಭ್ರಮ. ನರಕ ಚತುರ್ದಶಿಯಿಂದ ಬಲಿ ಪಾಡ್ಯದವರೆಗೆ ಈ 3 ದಿನಗಳಲ್ಲಿ ಮೊದಲ ದಿನ ದೀಪ ಹಚ್ಚುವುದು ಮುಖ್ಯ. ದೀಪದ ದೊಂದಿಯನ್ನು ಹಿಡಿದು ತೋಟಕ್ಕೆ ಹೋಗಿ ಹಬ್ಬವನ್ನು ಕಳಿಸುವುದು 3ನೇ ದಿನ. ಅಂದೇ ಗೋಪೂಜೆ ಮತ್ತು ಗೋಗಳನ್ನು ಸಿಂಗಾರ ಮಾಡಿ ಊರ ಹೊರಗೆ ಕರೆದೊಯ್ಯಲಾಗುತ್ತದೆ. ಅಡಿಕೆ ಸರಗಳಿಂದ ಶೃಂಗಾರ ಮಾಡಿದ ಎಲ್ಲರ ಮನೆಯ ಗೋವುಗಳು ಊರ ಹೊರಗಿನ ಮೈದಾನಕ್ಕೆ ಬರುತ್ತವೆ. ಅಲ್ಲಿ ಗೋ ಬೆಚ್ಚುವ ಕಾರ್ಯಕ್ರಮ ನಡೆಯುತ್ತದೆ. ನಾನು ಹೇಳಲು ಹೊರಟಿದ್ದು ಇದನ್ನಲ್ಲ. ಬಲಿಯಾದ ಕಥೆ ಮತ್ತು ಬಿಂಗಿ ಪದ ನನ್ನನ್ನು ಹೆಚ್ಚು ಹೆಚ್ಚು ಕಾಡುತ್ತಿದೆ. ಬಾಲ್ಯದಲ್ಲಿ ದೊಡ್ಡ ಹಬ್ಬದಲ್ಲಿ ಸಂಭ್ರಮದಲ್ಲಿ ಪಾಲ್ಗೊಳ್ಳುವಾಗ ಏನೂ ಅನ್ನಿಸುತ್ತಿರಲಿಲ್ಲ. ಆಗ ಕೊಟ್ಟಿಗೆಯಲ್ಲಿರುವ ದನ, ಎಮ್ಮೆ, ಎತ್ತುಗಳಿಗೆ ಮೈ ತೊಳೆಯುವುದು, ಶೃಂಗಾರ ಮಾಡುವುದು ಅತಿ ಸಂತೋಷದ ಕೆಲಸವಾಗಿತ್ತು. ಜೊತೆಗೆ ವಾರಾಂತ್ಯದಲ್ಲಿ ದನ ಕಾಯುವವರು ಬರದಿದ್ದಾಗ ದನ ಕಾಯಲು ಹೋಗುತ್ತಿದ್ದೆ. ಹೀಗಾಗಿ ಕೊಟ್ಟಿಗೆಯಲ್ಲಿರುವ ದನ, ಎಮ್ಮೆ, ಎತ್ತುಗಳ ಜೊತೆ ಆತ್ಮೀಯ ಸಂಬಂಧ ಬೆಳೆದಿರುತ್ತಿತ್ತು. ಹೀಗಾಗಿ ಅವುಗಳ ಮೈ ತೊಳೆಯಲು ಕೊಟ್ಟಿಗೆಯಿಂದ ಹೊರಕ್ಕೆ ಕರೆದುಕೊಂಡು ಬಂದಾಗ ಅವುಗಳಿಗೂ ಸಂಭ್ರಮ. ಮೈ ತೊಳೆಯುವಾಗ ಈ ಮೂಕ ಪ್ರಾಣಿಗಳು ಸಂಭ್ರಮಿಸುವ ರೀತಿ ನನಗೆ ಸಂತೋಷವನ್ನು ನೀಡ್ತಾ ಇತ್ತು. ಈ ದೊಡ್ಡ ಹಬ್ಬವನ್ನು ದೊಡ್ಡ ಹಬ್ಬ ಎಂದು ಯಾಕೆ ಕರೆಯಲಾಗುತ್ತಿದೆ? 3 ದಿನಗಳ ಕಾಲ ನಡೆಯುತ್ತಿರುವುದರಿಂದ ಇದು ದೊಡ್ಡ ಹಬ್ಬವಾಯಿತೆ? ಅಥವಾ ಬಲಿ ಇಂದ್ರನನ್ನು ವಾಮನ ಭೂಮಿಯ ಒಳಗೆ ತುಳಿದಿದ್ದರಿಂದ ಇದನ್ನು ದೊಡ್ಡ ಹಬ್ಬ ಎಂದು ಕರೆಯಲಾಯಿತೆ? ಈ ಪುರಾಣದಲ್ಲಿ ಇರುವ ಪ್ರಮುಖ ಪಾತ್ರ 2. ಒಬ್ಬ ವಾಮನ, ಇನ್ನೊಬ್ಬ ಬಲಿಯಿಂದ್ರ. ವಾಮನ ವಿಷ್ಣುವಿನ ಅವತಾರ. ಆತ ಬಲಿಯಿಂದ್ರನ ಭೂಮಿಯ ಒಳಗೆ ತಳ್ಳಲು ಬ್ರಾಹ್ಮಣ ವೇಷಧಾರಿಯಾಗಿ ಬರುತ್ತಾನೆ. ನೆಲ ಸಂಸ್ಕೃತಿಯನ್ನು ಪ್ರತಿನಿಧಿಸುವ ಬಲಿಯನ್ನು ಸನಾತನ ಧರ್ಮದ ಪರಿಪಾಲಕರಾದ ಬ್ರಾಹ್ಮಣ ವೇಷಧಾರಿ ವಿಷ್ಣು ನೆಲಕ್ಕೆ ಕುಸಿಯುವಂತೆ ಮಾಡುವ ಮೂಲಕ ನೆಲ ಸಂಸ್ಕೃತಿಯ ವಿರುದ್ಧ ಬ್ರಾಹ್ಮಣ ಸಂಸ್ಕೃತಿ ಜಯಿಸುವಂತೆ ಮಾಡುತ್ತಾನೆ. ಹೀಗಾಗಿ ನೆಲ ಸಂಸ್ಕೃತಿ ಕುಸಿದಿದ್ದು ಸನಾತನ ಧರ್ಮ ಜಯಿಸಿದ್ದು ದೊಡ್ಡ ಹಬ್ಬವಾಯಿತೆ? ನನಗೆ ಹಾಗೆ ಅನಿಸುತ್ತದೆ. ಹೀಗೆ ನೆಲಕ್ಕೆ ತಳ್ಳಲ್ಪಟ್ಟ ಬಲಿ ವರ್ಷಕ್ಕೆ 3 ದಿನ ಭೂಮಿಗೆ ಬರಲು ವಿಷ್ಣು ಅವಕಾಶ ನೀಡುತ್ತಾನೆ. ಅಂದರೆ ಸನಾತನ ಧರ್ಮ ನೆಲ ಸಂಸ್ಕೃತಿಗೆ ವರ್ಷಕ್ಕೆ 3 ದಿನದ ವರ ನೀಡುತ್ತದೆ. ಪ್ರಾಯಶಃ ಈ ಹಬ್ಬಕ್ಕೆ ನೆಲದ ಜೊತೆ ನೇರವಾದ ಸಂಬಂಧವಿದೆ. ಮನೆಯಲ್ಲಿರುವ ಜಾನುವಾರುಗಳ ಪೂಜೆಯಿಂದ ಕೃಷಿ ಉಪಕರಣಗಳ ಪೂಜೆಯವರೆಗೆ. ಬಲಿ ಇಂದ್ರನ ಮೂಲ ಹೆಸರು ಬಲಿ ಎಂದು ಇರಲಿಕ್ಕಿಲ್ಲ. ಆತ ವಾಮನನಿಗೆ ಬಲಿಯಾದ್ದರಿಂದ ಬಲಿ ಎಂಬ ಹೆಸರು ಬಂದಿರಲಿಕ್ಕೂ ಸಾಕು. ವಿಷ್ಣು ಕುಬ್ಜ ರೂಪದಲ್ಲಿ ಬಂದು ಬಾಹುಬಲಿಯನ್ನು ಬಲಿ ಹಾಕಿದ. ಬಲಿ ನಿಜವಾದ ಅರ್ಥದಲ್ಲಿ ಬಾಹುಬಲಿಯೇ. ಆತ ಶಕ್ತಿ ಸಂಪನ್ನನಾಗಿದ್ದ, ದೈವ ಭಕ್ತನಾಗಿದ್ದ. ಆದರೂ ಆತ ಬಲಿಯಾದ, ಅದು ಬ್ರಾಹ್ಮಣ ರೂಪದಲ್ಲಿ. ಇದನ್ನು ವಿಶದೀಕರಿಸುವುದಾದರೆ ಬ್ರಾಹ್ಮಣರು ಬಲಿ ಇಂದ್ರನನ್ನು ಬಲಿ ಹಾಕಿದರು ಎಂದು ಹೇಳಬಹುದಲ್ಲವೇ? ಸನಾತನ ಧರ್ಮ ನೆಲ ಧರ್ಮದ ಮೇಲೆ ವಿಜಯ ಸಾಧಿಸಿದಂತೆ ಮಾಡಲಾಯಿತು ಎಂದು ವ್ಯಾಖ್ಯಾನಿಸಬಹುದಲ್ಲವೇ?
ಈ ದೇಶದ ಬಹುತೇಕ ಹಬ್ಬ ಹರಿದಿನಗಳು ನೆಲ ಸಂಸ್ಕೃತಿ ಮತ್ತು ಸನಾತನ ಸಂಸ್ಕೃತಿಯ ನಡುವಿನ ಸಂಘರ್ಷವೇ ಆಗಿದೆ. ರಾಕ್ಷಸರು ನೆಲದ ಜೊತೆ ಸಂಬಂಧ ಹೊಂದಿದವರಾದರೆ ದೇವತೆಗಳು ದೇವಲೋಕದಿಂದ ಬಂದವರಾಗಿದ್ದಾರೆ. ಅವರು ದೇವಲೋಕದಿಂದ ಕೆಳಗಿಳಿದು ಬಂದು ಸನಾತನ ಧರ್ಮಕ್ಕೆ ಜಯ ತಂದುಕೊಟ್ಟು ತಮ್ಮ ಲೋಕಕ್ಕೆ ವಾಪಸ್ಸಾಗಿದ್ದಾರೆ. ನಾನು ಲೇಖನದ ಪ್ರಾರಂಭದಲ್ಲಿ ಹೇಳಿದ್ದು ಬಿಂಗಿ ಕುರಿತು. ಬಿಂಗಿ ಪದ ಹೇಳುವವರು ಬಲಿಯನ್ನ ಇಂದ್ರ ಎಂದು ಕರೆಯುವ ಹಸಲರು. ಸಮಾಜದ ಅತಿ ಕೆಳ ಹಂತದಲ್ಲಿ ಇರುವ ಪರಿಶಿಷ್ಟ ಜನಾಂಗದ ಇವರಿಗೆ ತಮ್ಮ ಮನೆಯಲ್ಲಿ ಮಾಡಿದ ವಿಶೇಷ ಅಡುಗೆಯನ್ನ ನೀಡುವವರು ಬ್ರಾಹ್ಮಣರು. ಈ ಬ್ರಾಹ್ಮಣರು ಮಾಡುವ ದೊಡ್ಡ ಹಬ್ಬಕ್ಕೆ ವಿಶೇಷ ಮಂತ್ರಗಳಿಲ್ಲ. ಬಲೀಂದ್ರನ ಸ್ತುತಿಸುವ ಮಂತ್ರಗಳು ಇಲ್ಲ. ಅಂದರೆ ಬಲಿಯಾದ ಬಗ್ಗೆ ಇವರಿಗೆ ಸಂತೋಷವಿದೆ. ಆತ ನೆಲ ಸಂಸ್ಕೃತಿಯನ್ನು ಪ್ರತಿನಿಧಿಸುವ ವ್ಯಕ್ತಿ. ನೆಲದ ಒಳಗೆ ಸೇರಿಸಿದ ಸಂಭ್ರಮ ಇವರಿಗೆ. ಸಂಭ್ರಮಿಸುವ ದಿನ. ಭಾರತೀಯ ಹಬ್ಬಗಳಲ್ಲಿ ಸಂಭ್ರಮ ಇದೆ. ಈ ಸಂಭ್ರಮದ ಆಚರಣೆಯ ಹಿಂದೆ ಸತ್ಯ ಅಡಗಿ ಕುಳಿತಿದೆ. ಈ ಸತ್ಯ ಸನಾತನ ಧರ್ಮ ಮತ್ತು ನೆಲ ಸಂಸ್ಕೃತಿಯ ನಡುವಿನ ಸಂಘರ್ಷವೇ ಆಗಿದೆ. ನಿಜ ಹಬ್ಬವನ್ನು ಆಚರಿಸುವ ಸಾಮಾನ್ಯ ಜನ ಇದನ್ನೆಲ್ಲ ಯೋಚಿಸುವುದಿಲ್ಲ. ಅವರಿಗೆ ಹಬ್ಬ ಮಾತ್ರ ಮುಖ್ಯ, ಆಚರಣೆ ಮಾತ್ರ ಮುಖ್ಯ. ಆದರೆ ಪುರಾಣಗಳನ್ನು ಅರ್ಥೈಸುವ, ಅದರ ಹಿಂದಿನ ಸತ್ಯವನ್ನು ತೆರೆದಿಡುವ ಕೆಲಸವೂ ಆಗಬೇಕು. ಸತ್ಯವನ್ನು ಅನಾವರಣಗೊಳಿಸಿದ ಮೇಲೆ ಸಂಭ್ರಮ ಪಡುವುದು ಸರಿಯೇ ತಪ್ಪೇ ಎಂದು ತೀರ್ಮಾನಿಸಬೇಕು.